ದಾವಣಗೆರೆ ಬೈ ಎಲೆಕ್ಷನ್ ಎಫೆಕ್ಟ್ ಕಾಂಗ್ರೆಸ್ ಸದಸ್ಯತ್ವದಿಂದ ಅಬ್ದುಲ್ ಜಬ್ಬಾರನ್ನ ಅಮಾನತು ಮಾಡಲಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅಮಾನತನ್ನ ಮಾಡಿದ್ದಾರೆ. ನಿನ್ನೆ ಒಂದು ಹಿಂಟ್ ಅನ್ನ ಕೊಟ್ಟಿದ್ರು, ಒಂದಿಷ್ಟು ವರದಿಗಳು ನನ್ನ ಕೈ ಸೇರಿದೆ, ಇನ್ನೂ ಒಂದು ವರದಿ ಬರಬೇಕಾಗಿದೆ, ಆ ವರದಿ ಆಧರಿಸಿ ಮುಂದೆ ಕ್ರಮ ಆಗುತ್ತೆ, ಶಿಸ್ತು ಕ್ರಮಗಳನ್ನ ನಾನು ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ರು. ಇದೀಗ ದಾವಣಗೆರೆ ಬೈ ಎಲೆಕ್ಷನ್ ಎಫೆಕ್ಟ್ ಜೋರಾಗಿ ತಡ್ತಾ ಇದೆ ಜಮೀರ್ ಅಂಡ್ ಟೀಮ್ಗೆ. ಕಾಂಗ್ರೆಸ್ ಸದಸ್ಯತ್ವದಿಂದಲೇ ಅಬ್ದುಲ್ ಜಬ್ಬಾರ್ನನ್ನ ಅಮಾನತು ಮಾಡಲಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಅಮಾನತು ಮಾಡಿದ್ದಾರೆ. ಮೊದಲಿವರಿಗೆ ರಾಜೀನಾಮೆಯನ್ನ ಕೊಡೋದಕ್ಕೆ ಹೇಳಲಾಗಿತ್ತು, ಇದೀಗ ಕಾಂಗ್ರೆಸ್ ಸದಸ್ಯತ್ವದಿಂದಲೇ ಅಮಾನತು ಮಾಡಲಾಗಿದೆ. ಎಲೆಕ್ಷನ್ ಸಂದರ್ಭದಲ್ಲಿ ಅಂದ್ರೆ ಮೊನ್ನೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಇವರು ನಡೆಸಿದ್ದಾರೆ ಅಂತ ಹೇಳಿ ಅಲ್ಪಸಂಖ್ಯಾತ ಮುಖಂಡರೇ ಆರೋಪಗಳನ್ನ ಮಾಡಿದ್ರು. ಹೈಕಮಾಂಡ್ ನಾಯಕರ ಗಮನಕ್ಕೂ ತಂದಿದ್ರು. ಹೈಕಮಾಂಡ್ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿತು. ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡ್ತು. ಅದರಂತೆ ಅಬ್ದುಲ್ ಜಬ್ಬಾರ್ ಕೊಟ್ಟಿದ್ರು ರಾಜೀನಾಮೆಯನ್ನ. ಆದ್ರೆ ಈಗ ಪಕ್ಷದ ಸದಸ್ಯತ್ವದಿಂದಲೇ ಇವರನ್ನ ಅಮಾನತು ಮಾಡಲಾಗಿದೆ. ಈಗ ಮುಂದೆ ಸಚಿವ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಯಾವ ತರ ಪಕ್ಷ ಶಿಕ್ಷೆಯನ್ನ ಕೊಡುತ್ತೆ ಅನ್ನೋದು ಈಗಿರುವಂತ ಕುತೂಹಲ. ಜಮೀರ್ ಟೀಮ್ನಲ್ಲಿ ಇವರೆಲ್ಲ ಗುರುತಿಸಿಕೊಂಡಿದ್ರು. ತಮ್ಮದೇ ಪಕ್ಷದ ಅಂದ್ರೆ ಸ್ವಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನ ಸೋಲ್ಸೋದಕ್ಕೆ ತೆರೆಮರೆಯಲ್ಲಿ ಇವರು ಪ್ರಯತ್ನಗಳನ್ನ ನಡೆಸಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಬಂದಿತ್ತು. ಸೊ ಈ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ಗಮನಕ್ಕೆ ಈ ವಿಷಯ ಬರ್ತಾ ಇದ್ದಂಗೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಹೈಕಮಾಂಡ್ ನಾಯಕರು ಸೂಚನೆಯನ್ನ ಕೊಟ್ಟಿದ್ರು. ಅದರಂತೆ ಒಂದೊಂದೇ ಆಕ್ಷನ್ಗಳನ್ನ ಇವ್ರ ಮೇಲೆ ತೆಗೆದುಕೊಳ್ಳಲಾಗ್ತಿದೆ. ಇವರಿಗೆ ಫಸ್ಟ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಹೇಳಿದ ತಕ್ಷಣ ಕೊಟ್ಟಿದ್ರು. ಈಗ ಕಾಂಗ್ರೆಸ್ ಸದಸ್ಯತ್ವದಿಂದ ಇವರನ್ನ ಅಮಾನತು ಮಾಡಲಾಗಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಒಂದ್ಸತಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನದಿಂದ ರಾಜೀನಾಮೆ ಕೊಡಕ್ ಹೇಳಿದ್ರು, ಅಲ್ಲಿಗೆ ಮುಗ್ದಿಲ್ಲ ಪನಿಷ್ಮೆಂಟ್. ಈಗ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವದಿಂದಲೇ ಇವರನ್ನ ಅಮಾನತು ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಹಾಗಾಗಿ ಜಮೀರ್ ಅಂಡ್ ಟೀಮ್ಗೆ ಪನಿಷ್ಮೆಂಟ್ ಇನ್ನೂ ಮುಗ್ದಿಲ್ಲ ಅನ್ನೋದು ಈ ಒಂದು ನಿರ್ಧಾರದಿಂದಲೇ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಜಮೀರ್ಗೆ ಯಾವಾಗ ಸಂಕಷ್ಟ? ಈ ಅಮಾನತು ಆದೇಶದಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ? ಶರ್ಮಿತಾ ಶೆಟ್ಟಿ, ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಈಗಾಗಲೇ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನದಿಂದ ವಜಾ ಮಾಡಿದಂಥ ಡಿಕೆ ಶಿವಕುಮಾರ್ ಅವರು ಇದೀಗ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಅವರ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವದಿಂದಲೇ ಇದೀಗ ಅಮಾನತು ಮಾಡಿ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ದಾವಣಗೆರೆಯ ಬೈ ಎಲೆಕ್ಷನ್ ಬೆಂಕಿ ಇದೀಗ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿಗೆ ಸೋಕಸ್ ನೋಟಿಸ್ ಅನ್ನು ಕೊಡಲಾಗುತ್ತೆ, ಶಿಸ್ತು ಸಮಿತಿ ಸೋಕಸ್ ನೋಟಿಸ್ ಅನ್ನು ಕೊಡಲಾಗುತ್ತೆ. ಸೋಕಸ್ ನೋಟಿಸ್ ಕೊಟ್ಟ ತಕ್ಷಣ ಅವರಿಗೆ 1 ವಾರ ಅಥವಾ 15 ದಿನಗಳ ಕಾಲ ಸ್ಪಷ್ಟನೆಗೆ ಉತ್ತರ ಕೊಡಲಿಕ್ಕೆ ಕಾಲಾವಕಾಶ ಇರುತ್ತೆ. ಇಲ್ಲಿ ಇದೀಗ ಯಾವುದೇ ಸೋಕಾಸ್ ನೋಟಿಸ್ ಕೊಡದೆ ಈಗಾಗಲೇ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನದಲ್ಲಿ ಕೂಡ ತೆಗೆದುಹಾಕಿರ್ತಕ್ಕಂಥ, ಇದೀಗ ಪ್ರಾಥಮಿಕ ಸದಸ್ಯದಿಂದಲೂ ಕೂಡ ವಜಾ ಮಾಡಿರ್ತಕ್ಕಂಥ. ಆ ಮುಖಾಂತರ ಎಲ್ಲೊಂದು ಕಡೆ ದಾವಣಗೆರೆ ಬೈ ಎಲೆಕ್ಷನ್ ಪಕ್ಷ ವಿರೋಧ ಚಟುವಟಿಕೆಗೆ ಇದೀಗ ಅಬ್ದುಲ್ ಜಬ್ಬಾರ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಹುದ್ದೆಯನ್ನು ಕೂಡ ಕಳೆದುಕೊಂಡಿರ್ತಕ್ಕಂಥ. ಆ ಮುಖಾಂತರ ಅವರು ಇದೀಗ ಎಂಎಲ್ಸಿ ಆಗಿದ್ದರಿಂದ ಅವರಿಗೆ ಪಕ್ಷೇತರವಾಗಿ ಉಳಿದಿರ್ತಕ್ಕಂಥದ್ದು ಇದು ಒಂದು ಭಾಗ. ಮತ್ತೊಂದು ಕಡೆ ಸಾಮಾನ್ಯವಾಗಿ ಯಾರೇ ಪಕ್ಷ ವಿರೋಧ ಚಟುವಟಿಕೆಯನ್ನು ಮಾಡಿದ್ರೆ ಸೋಕಾಸ್ ನೋಟಿಸ್ ಅನ್ನು ಕೊಡುವಂಥದ್ದು ಅದು ವಾಡಿಕೆ, ಯಾವುದೇ ಪಕ್ಷದ ವಾಡಿಕೆ. ಆದರೆ ಶಿಸ್ತು ಸಮಿತಿ ಈಗಾಗಲೇ ನಸೀರ್ ಅಹಮದ್ ಕೂಡ ಸೋಕಾಸ್ ನೋಟಿಸ್ ಅನ್ನು ಕೊಟ್ಟಿಲ್ಲ ಮತ್ತು ಅಬ್ದುಲ್ ಜಬ್ಬಾರ್ ಅವರು ಕೂಡ ಸೋಕಾಸ್ ನೋಟಿಸ್ ಅನ್ನು ಕೊಟ್ಟಿಲ್ಲ. ಸೋಕಾಸ್ ನೋಟಿಸ್ ಕೊಡದೆ ಇದೀಗ ಪ್ರಾಥಮಿಕ ಸದಸ್ಯದಿಂದ ವಜಾ ಮಾಡಿರ್ತಕ್ಕಂಥ. ಹಾಗಾಗಿ ಎಲ್ಲೊಂದ್ ಕಡೆ ನಸೀರ್ ಅಹಮದ್ ಅವರು ಕೂಡ ಎಲ್ಲೊಂದ್ ಕಡೆ ಪ್ರಾಥಮಿಕ ಸದಸ್ಯತ್ವದಿಂದ ವಜಾ ಮಾಡೋ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಆದರೆ ಪ್ರಮುಖವಾಗಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಕೆಪಿಸಿಸಿ ಅಧ್ಯಕ್ಷರ ಸೂಚನೆ ಮೇರೆಗೆ ಅವ್ರಿಗೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆ ಕೇಳಲಿಕ್ಕೆ ಸೋಕಾಸ್ ನೋಟಿಸ್ ಕೊಡ್ತಾರೆಂಬ ಪ್ರಶ್ನೆ ಉದ್ಭವ ಆಗಿರ್ತಕ್ಕಂಥದ್ದು. ಒಂದು ವೇಳೆ ಜಮೀರ್ ಅಹಮದ್ ಪಟೇಲ್, ಈಗ ಜಮೀರ್ ಟೀಮ್ ಅಲ್ಲಿ ಇದ್ದಂತ ಅಬ್ದುಲ್ ಜಬ್ಬಾರ್ ಮೇಲೆ ಕ್ರಮ ಆಯಿತು, ನಸೀರ್ ಅಹಮದ್ ಮೇಲೂ ಕ್ರಮ ಆಯಿತು. ನೆಕ್ಸ್ಟ್ ಹಾಗಾದ್ರೆ ಈಗ ಜಮೀರ್ ಸರದಿನ ಸಚಿವ ಜಮೀರ್ಗೂ ಕಾದಿದೆಯಾ ಸಂಕಷ್ಟ? ಜಬ್ಬಾರ್, ನಸೀರ್, ನೆಕ್ಸ್ಟ್ ಜಮೀರಾ. ಹಾಗಾದ್ರೆ ಜಮೀರ್ ಸಚಿವ ಸ್ಥಾನಕ್ಕೆ ಕುತ್ತು ಬರುತ್ತಾ? ಪಕ್ಷ ವಿರೋಧಿ ಚಟುವಟಿಕೆಗೆ ತಲೆದಂಡವನ್ನ ಮಾಡಲಾಗುತ್ತಾ? ತಮ್ಮದೇ ಪಕ್ಷದ ಅಧಿಕೃತ ಅಭ್ಯರ್ಥಿ ವಿರುದ್ಧ ಇವರು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ದಾರೆ. ಅಭ್ಯರ್ಥಿಯನ್ನ ಸೋಲಿಸುವಂತ ನಿಟ್ಟಿನಲ್ಲಿ ಎಸ್ಡಿಪಿಐಗೆ ಬೆಂಬಲವನ್ನ ಕೊಟ್ಟಿದ್ರು, ಅದು ಹಣಕಾಸಿನ ನೆರವನ್ನು ಕೊಟ್ಟಿದ್ರು ಅಂತ ಹೇಳಿ ಆರೋಪಗಳು ಬಂದಿತ್ತು. ಶೋಕಾಸ್ ನೋಟಿಸ್ ಇಲ್ಲದೆ ಈಗ ಒಂದ್ ಕಡೆ ಅಬ್ದುಲ್ ಜಬ್ಬಾರ್ ಮೇಲೂ ಕ್ರಮ ಆಯಿತು, ನಸೀರ್ ಅಹಮದ್ ಮೇಲೂ ಕ್ರಮ ಆಯಿತು. ನೆಕ್ಸ್ಟ್ ಈಗ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಸರದೀನ ಅಂತ ಹೇಳಿ
ಚರ್ಚೆಗಳು ಹುಟ್ಕೊಂಡಿದೆ. ನಿನ್ನೆ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಮಾಡಿ ಸುಮಾರು 2 ಗಂಟೆಗಳ ಕಾಲ ಇದೇ ವಿಷಯವಾಗಿ ಜಮೀರ್ ಅಹಮದ್ ಖಾನ್ ಚರ್ಚೆಯನ್ನು ಮಾಡಿದ್ರು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಒನ್ಸ್ ಅಗೇನ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ನೀವ್ ಹೇಳ್ತಾ ಇದ್ರಿ ನೆಕ್ಸ್ಟ್ ಹಾಗಾದ್ರೆ ಸಚಿವ ಜಮೀರ್ ಅಹಮದ್ ಖಾನ್ ಸರದಿನ, ಯಾಕಂದ್ರೆ ನಿನ್ನೆ ಒಂದಿಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟರು ಕೂಡ ಸಿದ್ದರಾಮಯ್ಯ ಅವರೇ ಖಡಕ್ ಆಗಿ ಹೇಳಿದ್ದಾರೆ, ನೀನ್ ಏನ್ ಆನ್ಸರ್ ಮಾಡೋದಿದ್ರು ಅದನ್ನ ಹೈಕಮಾಂಡ್ ಮುಂದೆ ನಾಯಕರ ಮುಂದೆ ಮಾಡು ಅಂತೇಳಿ. ಹಂಗಾಗಿ ಯಾವಾಗ ಜಮೀರ್ ಮೇಲ್ ಕ್ರಮ? ಶರ್ಮಿತಾ ಶೆಟ್ಟಿ, ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಸುಮಾರು 2 ಗಂಟೆಗೂ ಹೆಚ್ಚು ಸಮಯ ಜಮೀರ್ ಅಹಮದ್ ರವರು ಭೇಟಿಯಾಗಿ ಸಮಾಲೋಚನೆ ನಡೆಸಿದ್ರು. ನಾನು ಯಾವುದೇ ರೀತಿಯ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಅದಕ್ಕೆ ಪೂರಕವಾಗಿ ಯಾವುದೇ ದಾಖಲಾತಿಗಳಿಲ್ಲ. ಇಲ್ಲಿ ಪಕ್ಷದೊಳಗಡೆ ಅಲ್ಪಸಂಖ್ಯಾತರ ನಡುವಿನ ನಾಯಕತ್ವಕ್ಕಾಗಿ ಮತ್ತು ನನ್ನನ್ನು ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ಬೇರೊಬ್ಬರು ಮಂತ್ರಿ ಆಗ್ಬೋದು ಅಂತೇಳಿ ಸ್ಟ್ರಾಟಜಿನ ಮಾಡಿರೋದು ಮತ್ತು ಇದರ ಹಿಂದೆ ದೊಡ್ಡ ನಾಯಕರ ಬೆಂಬಲ ಇದೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಅಳಲನ್ನು ತೋಡ್ಕೊಂಡಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಾಗೆ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳಬೇಕಂತೇಳಿ ಮುಖ್ಯಮಂತ್ರಿಗಳು ಕೂಡ ಎಲ್ಲೊಂದು ಕಡೆ ಈ ಪ್ರಕರಣದಲ್ಲಿ ಅಂತರ ಕಾಯ್ದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಸಾಮಾನ್ಯವಾಗಿ ಪಕ್ಷ ವಿರೋಧಿ ಚಟುವಟಿಕೆಗೆ ಸಂಬಂಧಪಟ್ಟಾಗೆ ಸೋಕಾಸ್ ನೋಟಿಸ್ ಅನ್ನು ಕೊಡುತ್ತೆ. ಆ ಸೋಕಾಸ್ ನೋಟಿಸ್ ನಲ್ಲಿ ಉತ್ತರವನ್ನು ಕೇಳಲಾಗ್ತದೆ. ಸುಮಾರು 7 ರಿಂದ 15 ದಿನಗಳ ಕಾಲ ಉತ್ತರಕ್ಕೆ ಕಾಲಾವಕಾಶ ಕೊಡುತ್ತೆ. ಕಾಲಾವಕಾಶ ಕೊಟ್ಟ ನಂತರ ಉತ್ತರ ನೀಡಿದ ನಂತರ ಉತ್ತರ ಅಸ್ಪಷ್ಟತೆ ಇದ್ರೆ ಮತ್ತು ಶಿಸ್ತು ಸಮಿತಿಗೆ ಅವರು ಕೊಟ್ಟತಕ್ಕಂಥ ಉತ್ತರಕ್ಕೆ ಪೂರಕ ದಾಖಲೆಗಳಿಲ್ಲ ಅಂತ ಹೇಳಿದ್ರೆ ಅಂತವ್ರನ್ನ ಪಕ್ಷ ವಿರೋಧಿ ಚಟುವಟಿಕೆ ಆಧಾರದ ಮೇಲೆ ಅಮಾನತು ಮಾಡಲಾಗುತ್ತೆ. ಇದೀಗ ಕೆಪಿಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಶಿಸ್ತು ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ರೆಹಮಾನ್ ಖಾನ್ ರವರಿಗೆ ಜಮೀರ್ ಅಹಮದ್ ರವರು ಕೂಡ ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರುವ ಸಂಬಂಧಪಟ್ಟಕ್ಕೆ ಶಿಸ್ತು ಸಮಿತಿಯಿಂದ ಸೋಕಾಸ್ ನೋಟಿಸ್ ಅನ್ನ ಕೊಡಿಸ್ತಾರೆ ಅಂತ ಕೂಡ ಕಾದು ನೋಡಬೇಕಾಗಿದೆ. ಒಂದು ವೇಳೆ ಜಮೀರ್ ಅಹಮದ್ ರವರಿಗೆ ಶಿಸ್ತು ಸಮಿತಿಯಿಂದ ಪಕ್ಷ ವಿರೋಧಿ ಚಟುವಟಿಕೆ ಸಂಬಂಧಪಟ್ಟಕ್ಕೆ ಸೋಕಾಸ್ ನೋಟಿಸ್ ಅನ್ನು ಕೊಟ್ಟರೆ ಅನಿವಾರ್ಯ ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಪ್ರಸಂಗ ಎದುರಾಗುವಂತದ್ದು. ಹಾಗಾಗಿ ಇದೀಗ ಸೋಕಾಸ್ ನೋಟಿಸ್ ನ ಇಕ್ಕಳದಲ್ಲಿ ಜಮೀರ್ ಅಹಮದ್ ರವರು ಇರ್ತಕ್ಕಂಥದ್ದು. ಈಗಾಗಲೇ ಅಬ್ದುಲ್ ಜಬ್ಬಾರ್ ಮತ್ತು ನಸೀರ್ ಅಹಮದ್ ಅವರ ಮೇಲೆ ಕ್ರಮ ಆಗಿರ್ತಕ್ಕಂಥ, ಹಾಗಾಗಿ ಜಮೀರ್ ಅಹಮದ್ ಅವರ ಮೇಲೆ ಕೂಡ ಕ್ರಮ ಆಗುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರ ಸಂಬಂಧಪಟ್ಟಾಗೆ ಎಸ್ಡಿಪಿಐಗೆ ನೆರವಿನ ವಿಚಾರ ಸಂಬಂಧಪಟ್ಟಾಗೆ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥದ್ದು. ಹಾಗಾಗಿ ಜಮೀರ್ ಅಹಮದ್ ರವರ ಮಂತ್ರಿ ಸ್ಥಾನಕ್ಕೆ ಕೂತು ಬರುವ ಸಾಧ್ಯತೆ ಇದೆ ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಚಿದಾನಂದ್ ಪಟೇಲ್, ಇಲ್ಲೊಂದು ಬಿಸಿ ತುಪ್ಪನೂ ಇದೆ ಕಾಂಗ್ರೆಸ್ಗೆ. ಯಾಕಂದ್ರೆ ಅಲ್ಪಸಂಖ್ಯಾತ ವೋಟ್ ಬ್ಯಾಂಕ್ ಮೇಲೆ ಯಾವಾಗಲೂ ಕಾಂಗ್ರೆಸ್ ಕಣ್ಣನ್ನ ಇಟ್ಟಿರುತ್ತೆ, ಓಲೈಕೆ ರಾಜಕಾರಣ ಮಾಡುತ್ತೆ. ಈಗ ಒಂದು ವೇಳೆ ಸಚಿವ ಜಮೀರ್ ಅಹಮದ್ ಖಾನ್ ಮೇಲೂ ಕೂಡ ಅವರು ಟೀಮ್ ಮೆಂಬರ್ಸ್ ಹೆಂಗಾಯ್ತು ಅದೇ ರೀತಿ ಶಿಸ್ತು ಕ್ರಮ ಏನಾದ್ರೂ ಕೈಗೊಂಡ್ರೆ ಆಲ್ರೆಡಿ ಎಚ್ಚರಿಕೆಯನ್ನ ಕೊಟ್ಬಿಟ್ಟಿದ್ದಾರೆ. ನಾವು ವಿವಿಧ ಸ್ಥಾನಗಳಲ್ಲಿ ಏನ್ ಕೂತಿದ್ದೀವಿ ಮುಸ್ಲಿಂ ಮುಖಂಡರು, ನಾವು ಸಾಮೂಹಿಕವಾಗಿ ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ ಹೇಳಿ. ಅಫ್ಕೋರ್ಸ್, ಯಾಕಂತ ಹೇಳಿದ್ರೆ ಜಮೀರ್ ಅಹಮದ್ ಕೂಡ ಯಾರು ಏನೇ ಹೇಳಿದ್ರು ಕೂಡ ರಾಜ್ಯದಲ್ಲಿ ಪ್ರಶ್ನಾತೀತ ಅಲ್ಪಸಂಖ್ಯಾತ ನಾಯಕ ಕೂಡ ಹೌದು. ಒಂದು ವೇಳೆ ಜಮೀರ್ ಅಹಮದ್ ಮೇಲೆ ಕ್ರಮ ಕೈಗೊಂಡ್ರೆ ಮುಂದೇನೆಂಬ ಚರ್ಚೆ ಎದುರಾಗತಕ್ಕಂಥದ್ದು. ಈಗಾಗಲೇ ಜಮೀರ್ ಅಹಮದ್ ವಿರುದ್ಧವೇ ಕೂಡ ಅಲ್ಪಸಂಖ್ಯಾತರ ನಾಯಕರುಗಳು ಕೂಡ ತಿರುಗಿ ಬಿದ್ದಿರ್ತಕ್ಕಂಥದ್ದು. ಪ್ರಮುಖವಾಗಿ ವಿಧಾನ ಪರಿಷತ್ನ ಸದಸ್ಯರು ಮತ್ತು ವಿಧಾನಸಭೆ ಶಾಸಕರುಗಳು ಕೂಡ ಇದೀಗ ಜಮೀರ್ ಅಹಮದ್ ವಿರುದ್ಧವೇ ಮಾತನಾಡ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಶಿವಾಜಿನಗರದ ಶಾಸಕರಾಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಮತ್ತು MLC ಆಗಿರ್ತಕ್ಕಂಥ MA ಸಲೀಂ ಅಹಮದ್ ಮತ್ತು ಯೂಸುಫ್ ಪಠಾಣ್ ರವರು ಇದೀಗ ಪತ್ರಿಕಾಗೋಷ್ಠಿಯನ್ನು ಮಾಡಿ ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಜಮೀರ್ ಸೇರಿದಂತೆ ಅಬ್ದುಲ್ ಜಬ್ಬಾರ್ ಹಾಗೂ ನಸೀರ್ ಅಹಮದ್ ರವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಆರೋಪಕ್ಕೆ ಪೂರಕವಾಗಿ ಅದು ಕೂಡ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಜಮೀರ್ ಅಹಮದ್ ಅವರು ಕೂಡ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಒಂದು ವೇಳೆ ಜಮೀರ್ ಅಹಮದ್ ರವರನ್ನ ಪಕ್ಷ ವಿರೋಧಿ ಚಟುವಟಿಕೆ ಹೆಸರಿನಲ್ಲಿ ಒಂದು ಕಡೆ ಅಮಾನತು ಮಾಡಿದ್ರೆ ಅಥವಾ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರೆ ಬಹುಶಃ ಜಮೀರ್ ಅಹಮದ್ ರವರು ಕೂಡ ತಮ್ಮ ಅಸ್ತಿತ್ವಕ್ಕಾಗಿ ಎಲ್ಲೊಂದು ಕಡೆ ಅಲ್ಪಸಂಖ್ಯಾತ ನಾಯಕರು ಮತ್ತು ಮೌಲ್ಯಗಳು, ಧರ್ಮಗುರುಗಳು ಮತ್ತು ಅಲ್ಪಸಂಖ್ಯಾತರ ಮುಖಾಂತರ ಒಂದಷ್ಟು ಪ್ರೊಟೆಸ್ಟ್ಗಳನ್ನು ಮಾಡಿಸುವ ಸಾಧ್ಯತೆ ಕೂಡ ತಳ್ಳಿ ಹಾಕುವಂತಿಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಎಲ್ಲ ಒಂದು ಕಡೆ ಇದುವರೆಗೂ ಕೂಡ ಅಲ್ಪಸಂಖ್ಯಾತರು ಒಗ್ಗಟ್ಟಾಗಿದ್ರು. ಆದರೆ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಹೆಸರಿನಲ್ಲಿ ಇದೀಗ ಅಲ್ಪಸಂಖ್ಯಾತರು ಕೂಡ ಬಿಕ್ಕಟ್ಟು ಆರಂಭ ಆಗಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಅಂದ್ರೆ ಈಗ ದಾವಣಗೆರೆ ದಕ್ಷಿಣದಲ್ಲಿ ಸೋತರು ಗೆದ್ರು, ಆ ಕ್ರೆಡಿಟ್ ವಾರ್ಗೋಸ್ಕರನೂ ಕೂಡ ಈ ರೀತಿ ಬೆಳವಣಿಗೆಗಳು ನಡೀತಿತ್ತು ಅಂತ ಚರ್ಚೆಗಳಾಗ್ತಾ ಇತ್ತು. ಹಂಗಾಗಿ ಸೋತ್ರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಲಿಲ್ಲ, ಹಂಗಾಗಿ ಸೋತ್ರು ಅಂತ. ಗೆದ್ರೆ ನಾನ್ ಲಾಸ್ಟ್ ಮಿನಿಟ್ ಬಂದೆ, ನಾನ್ ಗೆಲ್ಲಿಸ್ಕೊಟ್ಟೆ, ಒಗ್ಗಟ್ಟು ಪ್ರದರ್ಶನ ಮಾಡಿ ಅಂತ. ಅಂದ್ರೆ ಈ ವೈಯಕ್ತಿಕ ಪ್ರತಿಷ್ಠೆಗೆ ಜಮೀರ್ ಬಿದ್ದು ಈ ರೀತಿ ಆಯ್ತಾ? ಅಫ್ಕೋರ್ಸ್, ಯಾಕಂತ ಹೇಳಿದ್ರೆ ಅಲ್ಲಿ ಅಲ್ಪಸಂಖ್ಯಾತರು ಸುಮಾರು 80,000ಕ್ಕೂ ಹೆಚ್ಚು ಮತದಾರರು ಇರುವಂತದ್ದು. ಹಾಗಾಗಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ ಅಂತೇಳಿ ಜಮೀರ್ ಅವರು ಕೊನೆಗಳಿಗೆ ಅವರು ಕೂಡ ಒತ್ತಡ ಮತ್ತು ಒತ್ತಾಯವನ್ನು ಮಾಡಿದ್ರು. ಅಬ್ದುಲ್ ಜಬ್ಬಾರ್ ಅವರಿಗೆ ಟಿಕೆಟ್ ಕೊಡಬೇಕಂತೇಳಿ ಒತ್ತಾಯವನ್ನು ಮಾಡಿದ್ರು. ಆದರೆ ಸರ್ವೇ ಸಾಮಾನ್ಯವಾಗಿ ಯಾವುದೇ ಕುಟುಂಬದಲ್ಲಿ ಯಾರೇ ಕೂಡ ಮೃತರಾದ್ರೆ ಅವರ ಕುಟುಂಬದವರಿಗೆ ಟಿಕೆಟ್ ಕೊಡುವಂಥದ್ದು ವಾಡಿಕೆ. ಹಾಗಾಗಿ ಸಮರ್ಥರವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ ಅಂತೇಳಿ ಸಮರ್ಥನೆ ಮಾಡಿಕೊಂಡಿರ್ತಕ್ಕಂಥದ್ದು. ಅಲ್ಲದೆ ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡುವ ಮುನ್ಸೂಚನೆ ಅರ್ಥಂತ SS ಮಲ್ಲಿಕಾರ್ಜುನ್ ರವರು ಹೈಕಮಾಂಡ್ ಮತ್ತು ಕಾಂಗ್ರೆಸ್ಗೆ ಕೇರೆ ಎನ್ನದೆ ತಮ್ಮ ಪುತ್ರ ಸಮರ್ಥನನ್ನು
ನಾಮಪತ್ರವನ್ನ ತಮ್ಮ ಪತ್ನಿ ಮತ್ತು ಲೋಕಸಭೆ ಸದಸ್ಯೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಮುಖಾಂತರ ಹೈಕಮಾಂಡ್ ಯಾರು ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡದೆ ಮತ್ತು ಬಿ ಫಾರ್ಮ್ ಕೊಡದೆ ಸಮರ್ಥರವ್ರನ್ನ ನಾಮಿನೇಷನ್ ಕೂಡ ಮಾಡಿದ್ರು. ನಂತರ ಎಲ್ಲೊಂದ್ ಕಡೆ ನಡೆದಂತ ಬೆಳವಣಿಗೆಯಲ್ಲಿ ಮನವೊಲಿಸಿ ಕೊನೆಗೆ ಸಮರ್ಥರವರಿಗೆ ಟಿಕೆಟ್ ಅನ್ನು ಕೊಡಲಾಯಿತು. ನಂತರ ಎಲ್ಲೊಂದ್ ಕಡೆ ಟಿಕೆಟ್ ಸಿಗದ ಕಾರಣಕ್ಕಾಗಿ ಸಾದಿಕ್ ಪೈಲನ್ ರವರು ನಾಮಿನೇಷನ್ ಮಾಡಿದ್ರು. ನಂತರ ನಾಮಿನೇಷನ್ ಅನ್ನು ವಾಪಸ್ ಪಡೆಯುವ ಸಂಬಂಧಪಟ್ಟಾಗೆ ನಸೀರ್ ಅಹಮದ್ ಅವರು ಕೂಡ ಅವ್ರನ್ನ ಕರೆದುಕೊಂಡು ಬಂದು ನಾಮಿನೇಷನ್ ವಾಪಸ್ ಪಡೆಯುವ ಸೂಚನೆ ಮಾಡಿದ್ದೇನೆ ಸೂಚನೆ ಕೊಟ್ಟರು. ಆದರೆ ನಸೀರ್ ಅಹಮದ್ ಅವರು ಸಾದಿಕ್ ಪೈಲನ್ ಅವರ ನಾಮಿನೇಷನ್ ವಾಪಸ್ ಪಡೆಯುವ ವಿಚಾರದಲ್ಲಿ ನಿರ್ಲಕ್ಷ್ಯ ಧೋರಣೆಯನ್ನು ತಾಳಿದ್ರು ಮತ್ತು ಎಲ್ಲೊಂದ್ ಕಡೆ ಸಾದಿಕ್ ಪೈಲ್ವಾನ್ ರವರು ನಾಮಪತ್ರ ಸಲ್ಲಿಸಲಿಕ್ಕೆ ಕೂಡ ನಸೀರ್ ಅಹಮದೇ ಕಾರಣ ಅಂತೇಳಿ ಗಂಭೀರ ಆರೋಪ ಕೇಳಬಂತು. ಜೊತೆಗೆ ಅಬ್ದುಲ್ ಜಬ್ಬಾರ್ ಕೂಡ ಪರೋಕ್ಷವಾಗಿ ಸಹಾಯ ಮಾಡಿದ್ರೆ ಎಂಬ ಮಾತು ಕೂಡ ಕೇಳಿಬಂತು. ಜೊತೆಗೆ ಎಲ್ಲೊಂದ್ ಕಡೆ ಅಲ್ಪಸಂಖ್ಯಾತ ಮತಗಳು ವಿಭಜನೆ ಆಗಲಿಕ್ಕೆ ಅಬ್ದುಲ್ ಜಬ್ಬಾರ್ ಕೂಡ ಕಾರಣಕರ್ತರಾದ್ರು ಮತ್ತು ಎಸ್ಡಿಪಿಐ ಅಭ್ಯರ್ಥಿಗೆ ಜಮೀರ್ ಅಹಮದ್ ರವರು 2 ಕಂತಿನಲ್ಲಿ ಹಣದ ಸಹಾಯವನ್ನು ಮಾಡಿದ್ರು ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಹಾಗಾಗಿ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಇದೀಗ ಅಲ್ಪಸಂಖ್ಯಾತರ ಮತಗಳಿಗಿಂತಲೂ ಕೂಡ ಸಿದ್ಧಾಂತದ ವಿರುದ್ಧ ಮತ್ತು ಅಧಿಕೃತ ಅಭ್ಯರ್ಥಿ ವಿರುದ್ಧ ತಿರುಗಿ ಬಿದ್ದವರಿಗೆ ಮತ್ತು ಮತವಿಭಜನೆ ಕಾರಣರಾದವರ ಮೇಲೆ ಕೆಂಗಣ್ಣು ಬೀರಿರ್ತಕ್ಕಂಥ ಆ ಮುಖಾಂತರ ಇದೀಗ ಸೋಕಸ್ ನೋಟಿಸ್ ಅನ್ನು ಕೊಡದೆ ಕೂಡ ಇದೀಗ ಜಬ್ಬಾರ್ ಅವರನ್ನ ಅಲ್ಪಸಂಖ್ಯಾತ ಘಟಕದಿಂದ ವಜಾ ಮಾಡಿರ್ತಕ್ಕಂಥದ್ದು. ಜೊತೆಗೆ ಪ್ರಾಥಮಿಕ ಸದಸ್ಯದಿಂದಲೂ ಕೂಡ ಅಮಾನತು ಮಾಡಿರುವಂಥದ್ದು. ನಸೀರ್ ಅಹಮದ್ ರವರನ್ನ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದಲೂ ಕೂಡ ವಜಾ ಮಾಡಿರ್ತಕ್ಕಂಥದ್ದು. ಇದೀಗ ಜಮೀರ್ ಅಹಮದ್ ರವರಿಗೆ ಕೂಡ ಮಂತ್ರಿ ಸ್ಥಾನಕ್ಕೆ ಕುತ್ತು ಬಂದಿರತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಎಲ್ಲೊಂದ್ ಕಡೆ ಜಮೀರ್ ಅಹಮದ್ ಮತ್ತು ನಸೀರ್ ಅಹಮದ್ ರವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅತ್ಯಪ್ತ ಬಳಗಲ್ಲಿದ್ದಂಥವರು. ಹಾಗಾಗಿ ಇದು ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳ ಒಂದ್ ಕಡೆ ಪೀಕಲಾಟ ಜೊತೆಗೆ ಮುಖ್ಯಮಂತ್ರಿ ಕೂಡ ಅತಿ ದೊಡ್ಡ ಹಿನ್ನಡೆ ಅಂತ ಕೂಡ ವಿಶ್ಲೇಷಣೆಯನ್ನು ಮಾಡಲಾಗ್ತಿದೆ. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ ಪಟೇಲ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಸಿಎಂ ಟೀಮ್ ನಲ್ಲೇ ಗುರುತಿಸಿಕೊಂಡಿದ್ದಂತ ಅಲ್ಪಸಂಖ್ಯಾತ ನಾಯಕರು ಇವ್ರ ಮೇಲೆ ಈಗ ಅಶಿಸ್ತು ಕ್ರಮಗಳಾಗ್ತಾ ಇದೆ. ಹಾಗಾಗಿ ಸಹಜವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಚರ್ಚೆ ನಡೀತಾ ಇದೆ. ಸಿಎಂ ಟೀಮ್ ಅನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? ಇದೇ ವಿಷಯವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ಕೆಎನ್ ರಾಜಣ್ಣ ಕಿಡಿಕಾರಿದ್ದಾರೆ. ದೊರೆ ಮಾಡಿದ್ರೆ ದಂಡ ಇಲ್ಲ ಅಂತ ಹೇಳಿ ರಾಜಣ್ಣ ಹೇಳಿದ್ದಾರೆ. ರಾಹುಲ್ ಯಾರು ಅಂತ ಸದ್ಗುರು ಪ್ರಶ್ನಿಸಿದ್ರು. ಅವ್ರ ಜೊತೆಗೆ ಕುಳಿತುಕೊಂಡಾಗ ಶಿಸ್ತು ಎಲ್ಲಿ ಹೋಗಿತ್ತು? ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅನ್ನೋ ಮಾತಿದೆ. ವೇದಗಳು ಸುಳ್ಳಾದ್ರೂ ಗಾದೆಗಳು ಸುಳ್ಳಾಗೋದಿಲ್ಲ. ಈಗ ನಡೀತಾ ಇರೋದು ಅದೇನೇ ಅಂತ ರಾಜಣ್ಣ ಹೇಳಿದ್ದಾರೆ. ಅಂದ್ರೆ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಕೆಎನ್ ರಾಜಣ್ಣ. ಕೆಎನ್ ರಾಜಣ್ಣ ಅವ್ರ ಬೆಳವಣಿಗೆ ಗೊತ್ತೇ ಇದೆ. ಈ ವೋಟ್ ಚೋರಿ ಬಗ್ಗೆ ಅಭಿಯಾನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನೇ ಟಾರ್ಗೆಟ್ ಮಾಡಿಕೊಂಡು ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿದ್ದಂತ ರಾಜಣ್ಣ ಅವರ ವಿರುದ್ಧವಾಗಿ ಹೈಕಮಾಂಡ್ಗೆ ದೂರನ್ನ ಕೊಟ್ಟು ಸಚಿವ ಸ್ಥಾನದಿಂದಲೇ ಅವರು ತೆಗೆಸಲಾಗಿತ್ತು, ಪಿತೂರಿ ಇತ್ತು ಅಂತ ಅವರೇ ನೇರವಾಗಿ ಆರೋಪ ಮಾಡಿದ್ರು. ಈಗ ದೊರೆ ಮಾಡಿದ್ರೆ ತಪ್ಪಿಲ್ಲ ಅಂತ ಹೇಳಿ ಸಿಎಂ ಟೀಮ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಕಡೆನೆ ಬೊಟ್ಟು ಮಾಡಿ ತೋರಿಸಿದ್ದಾರೆ ರಾಜಣ್ಣ. ಕಾಂಗ್ರೆಸ್ ಪಕ್ಷ ಅಂದ್ರೆ ಶಿಸ್ತಿನ ಪಕ್ಷ. ಈ ಶಿಸ್ತು ಜಾರಿ ಮಾಡುವಾಗ ಈಗ ಸದ್ಗುರು ರಾಹುಲ್ ಗಾಂಧಿನ ಹೇಳಿದ್ರು. ಯಾರು ನನಗೆ ರಾಹುಲ್ ಗಾಂಧಿ ಐ ಡೋಂಟ್ ನೋ ಹೂ ಇಸ್ ರಾಹುಲ್ ಗಾಂಧಿ ಅಂತ ಹೇಳಿದ್ರು. ಅವನ ಜೊತೆನಲ್ಲಿ ಹೋಗಿ ಕೂತ್ಕೊಂಡಿದ್ದಕ್ಕೆ ಶಿಸ್ತು ಮೀರೋದಿಲ್ವಾ? ಅಂಥದ್ದೆಲ್ಲ ಈಗ ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತಕ್ಕಂಥದ್ದು ಗಾದೆ ಇದೆ. ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗೋದಿಲ್ಲ. ಈಗ ಆ ಥರ ನಡೀತದೆ, ನಡವಳಿಕೆನೂ ಹಂಗೆ ಇದೆ.